ನಾನು ಏನು ಈ ರಾಜಕಾರಣ ನಾನು ಎಲ್ಲಾದ್ರೂ ಈಗ ನೋಡೋಣ ಮುಂದಕ್ಕೆ. ಸೊ ಈಗ ಬಂಗಾರದ ಬೆಲೆ ಬೇರೆ ಗಗನಕ್ಕೆ ಬೇರೆ ಹೊರಟೋಗ್ತಿದೆ. ಹಿಂದೆ 22,000-23,000 ಪಾಪ ತಾಲಿಗೂ ಹುಡುಗ ಕಷ್ಟ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅರ್ಶದ ಕೊಂಬು ಕಟ್ಟುವ ಕಾಲ ಬಂದ್ಬಿಟ್ಟಿದೆ. ಈಗ ಬಂಗಾರದ ಬೆಲೆ ಮಾರೋದು ಗೊತ್ತು, ತಗೊಳ್ಳೋದು ಗೊತ್ತು. ಹಂಗೆ ಪ್ರತಿಯೊಂದು ಬೆಲೆನೂ ಕೂಡ ಈ ಸಂದರ್ಭದಲ್ಲಿ ಗಗನಕ್ಕೆ ಏರಿದೆ. ಸೊ ಬಹಳ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಆಗ್ತಾ ಇರ್ತದೆ. ನೀವು ಮಾಡ್ತಾ ಇರ್ತೀರಿ, ಟ್ವೀಟ್ ಮಾಡ್ತಾ ಇರ್ತೀರಿ, ಉಗಿತಾ ಇರ್ತೀರಿ, ಬೈತಾ ಇರ್ತೀರಿ. ಏನ್ ಮಾಡ್ತೀರಿ? ಒಳ್ಳೆ ಹಣ್ಣು ಯಾವ ಮರದಲ್ಲಿ ಸಿಗ್ತದೋ ಕೆಂಪಾದಾಗ ಮಾತ್ರ ಕಲ್ಲುವಳಿಕೆ ಮಾಡ್ತಾರೆ. ಇಲ್ಲ ಯಾರು ಕೂಡ ಅದಕ್ಕೆ ಕೈ ಹಾಕಕ್ಕೆ ಹೋಗುದಿಲ್ಲ. ಸೊ ಜೀವನದಲ್ಲಿ ಅತ್ಯುತ್ತಮವಾದಂತ ಏನಂದ್ರೆ ಇಟ್ ಇಸ್ ಎಕ್ಸ್ಪೀರಿಯನ್ಸ್. ಸೊ ನಾನು ಕೂಡ ಏನೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದುವರೆಗೂ ಮಾಡ್ಕೊಂಡು ಬಂದಿದೆ. ಐ ನೀಡ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಸೊ ಪ್ರಯತ್ನ ಮಾಡಿ ವಿಫಲ ಆಗ್ಬೋದು, ಆದರೆ ಪ್ರಾಪ್ತ ವಿಫಲ ಆಗೋದಿಲ್ಲ ಅಂತ ಕೂಡ ನನಗೊಂದು ನಂಬಿಕೆ ಇದೆ. ಸೊ ಅಲ್ಟಿಮೇಟ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಕೆಲವು ವಿಚಾರಗಳನ್ನ ಮಾತಾಡೋಣ. ಸೊ ಇವತ್ತು ಬಂದು ಬಹಳ ಸಂತೋಷದಿಂದ ಕೆಂಪೇಗೌಡರ ದಿನಾಚರಣೆ ತಾವು ಆಚರಣೆ ಮಾಡ್ತಾ ಇದ್ರಿ. ಇದು ಪರ್ಮನೆಂಟ್ ಆಗಿ ಮುಂದುವರ್ಸ್ಕೊಳ್ಬೇಕು. ನಾವು ಹೆಂಗೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೆ ಕೊಡ್ತೀವಿ ಹಂಗೆ ನಿಮಗೂ ಕೂಡ 5 ಲಕ್ಷ ರೂಪಾಯಿ ಕಾರ್ಪೊರೇಷನ್ನಿಂದ ನಾಳೆನೇ ಒಂದು ಅಡ್ಡು ತೆಗೆದುಕೊಂಡು ಪ್ರತಿ ವರ್ಷ ಕೊಡೋದು. ಮತ್ತು ಕೆಂಪೇಗೌಡ ಅವಾರ್ಡ್ ಅಲ್ಲಿ ಕಂಪಲ್ಸರಿ ಇಬ್ಬರು ಅಡ್ವೊಕೇಟ್ಸ್ಗೆ ಐಡೆಂಟಿಫೈ ಮಾಡ್ತೀವಿ. ಈ ರೀತಿಯಲ್ಲಿ ಕೂಡ ಎಲ್ಲ ಮಾಡಿ ಇನ್ನ ಏನೇನೋ ಅರ್ಜಿ ಎಲ್ಲ ಶಕ್ತಿ ಕೊಟ್ಟು ಇವತ್ತು ಅವರ ನಾಡಗೀತೆ ಶಾಂತಿಯ ತೋಟ ಅಂತ ಇದನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಮತ್ತೊಂದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಮ್ಯಾಪ್ಗೆ ತೆಗೆದುಕೊಂಡು ಬಂದು ವಿಕಾಸ್ ಸೌಧನ ಕಟ್ಟಿ ಇನ್ನೊಂದು ಮಾಡಿದಂತ ಎಸ್ ಎನ್ ಕೃಷ್ಣ ಈ 4 ಕೀ ನನಗೆ ನೆನೆಸ್ಕೊಳ್ಬೇಕು ಅಂತ ಅವತ್ತಿನ ಕಾಲದಲ್ಲಿ ಮಾತಾಡ್ತಿದ್ದೆ. ಇವತ್ತು ನೀವೆಲ್ಲ ನನ್ನ ಮೇಲೆ ಬಹಳ ಅಭಿಮಾನ ಇಟ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಎಸ್, ಇಟ್ ಇಸ್ ಎ ಚಾಲೆಂಜಿಂಗ್ ಜಾಬ್. ಬೆಂಗಳೂರು ಇಸ್ ನಾಟ್ ಎ ಪ್ಲಾಂಟ್ ಸಿಟಿ. ಬಟ್ ಬೆಂಗಳೂರಲ್ಲಿ ಇದೆಯಲ್ಲ ವೆದರು, ಕಲ್ಚರು, ಅವತ್ತು ಕೆಂಪೇಗೌಡರು, ನೀರು, ಇಲ್ಲಿರುವಂಥ ವ್ಯಾಪಾರ ವಹಿವಾಟು ಇದಕ್ಕೆಲ್ಲ ಆಲೋಚನೆ ಮಾಡಿದ್ರು. ಏನು ನಮ್ಮ ಕೃಷ್ಣ ಒಡೆಯರ್ ಅಂತ ನಮ್ಮ ಕೃಷ್ಣದೇವರಾಯ ಅವರ ಚಿಂತನೆ ಮತ್ತೆ ಇಲ್ಲಿ ಮರುಕಳಿಸಿ ದೊಡ್ಡ ವ್ಯಾಪಾರದ ಆಗಬೇಕು ಅಂತೇಳಿ ಉಪಯೋಗಿಸ್ಕೊಳ್ಬೇಕು. ಇವತ್ತು ಕೆಂಪೇಗೌಡರ ಜನ್ಮದಿನಕ್ಕೆ ಬಂದಿದ್ದೇವೆ. ನಾನು ಈ ಬಾರಿ ಈ ಇಲಾಖೆನ ಬೆಂಗಳೂರು ನಗರದ ಇಲಾಖೆನ ಬಹಳ ಪ್ಯಾಷನ್ ಆಗಿ ತಗೊಂಡಿದ್ದೀನಿ. ಏನಾದ್ರು ಮಾಡಿ ಸಾಧನೆ ಮಾಡಲೇಬೇಕು ಅಂತ. ನಾನು ಹಿಂದೆ ಸೆಂಟ್ರಲ್ ಜೈಲಿಂದ ಬಂದಾಗ, ತಿಹಾರ್ ಜೈಲಿಂದ ಈಚೆ ಬಂದಾಗ ಯಾಕೆ ಹೋದಾಗ ಏನೋದೆ ಅಂತ ಇದೇನು ಹೇಳೋದು ನೆಸೆಸಿಟಿ ಇಲ್ಲ. ಇಟ್ ಇಸ್ ಆಲ್ ಪೊಲಿಟಿಕಲ್, ನಿಮಗೂ ಗೊತ್ತಿದೆ. ಈಚೆ ಬಂದಾಗ ಒಂದು ಮಾತು ಹೇಳಿದೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು, ಈಗೂ ಬಹಳ ಜನ ಕೋಟ್ ಮಾಡ್ತಾರೆ. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಒಂದು ಮಾತು ಹೇಳಿದೆ. ಹಂಗೆ ಇವತ್ತು ನಾನು ರಾಜಕಾರಣ ಮಾಡಲೇಬೇಕು ಅಂತೇಳಿ ಬಹಳ ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿದ್ದಾಗೇನೆ ಒಬ್ಬ MLA ಆಗಬೇಕು ಅಂತ ತೀರ್ಮಾನ ಮಾಡಿ ಸಂಕಲ್ಪ ಮಾಡಿ ಜಾಸ್ತಿ ಅವಾಯ್ಡ್ ಮಾಡ್ತೀನಿ. ಇಲ್ಲಿವರೆಗೂ ಯಾವ ಪ್ರಶಸ್ತಿನೇ ತಗೊಳಕೋಲ್ಲ. ಓಕೆ, ಎನಿವೆ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರೇ, ನಮ್ಮ ಅಡ್ವೊಕೇಟ್ ಜನರಲ್ ಅಂತ ಶಶಿಕಿರಣ್ ಶೆಟ್ಟಿ ಅವರೇ, ಜನರಲ್ ಸೆಕ್ರೆಟರಿ ಪ್ರವೀಣ್ ಗೌಡ್ರೆ, ಚಿತ್ರನಟಿಯಾದಂಥ ಶ್ರೀಮತಿ ಪ್ರೇಮಾರವರೇ, ನಾನು ದೊಡ್ಡ ಅಭಿಮಾನಿ. ಇವತ್ತು ನನ್ನ ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮಪ್ಪ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ, ನಾನು ಲಾಯರ್ ಆಗಬೇಕು ಅಂತ ನನ್ನ ಆಸೆ. ನಮ್ಮನೆ ಯಾವುದೋ ಕಾಲದಲ್ಲಿ ಈ ಎಮರ್ಜೆನ್ಸಿ ಟೈಮಲ್ಲಿ ರೇಡ್ ಆಗ್ಬಿಟ್ಟಿತ್ತು. ಆಫೀಸರು ಎಲ್ಲ ಇಂಜಿನಿಯರ್ ಇದ್ದಂತ. ನನಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗೇನೆ ನನಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಬಿಟ್ರು. ದೇವೇಗೌಡ ಮೇಲೆ ಎಲೆಕ್ಷನ್ ಇತ್ತು. ಸ್ಟೂಡೆಂಟ್ ಲೀಡರ್ಶಿಪ್ ಅಷ್ಟು ಬಹಳ ಸ್ಟ್ರಾಂಗ್ ಇತ್ತು ಅವತ್ತಿನ ಕಾಲದಲ್ಲಿ. ಸೊ ಹಂಗೆ ಕೊನೆಗೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ. ಕೊನೆಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ ಕೊನೆಗೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮಾಡಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀನಿ. 100 ಜನ ಇಂಜಿನಿಯರ್ಸ್.
ನನಗೆ MLA ಆಗ್ಬಿಟ್ಟೆ, ಬಹಳ ಚಿಕ್ಕ ವಯಸ್ಸಿಗೆ ಟಿಕೆಟ್ ಸಿಕ್ಬಿಡ್ತು, ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆಗೋದೆ. 29 ವರ್ಷಕ್ಕೆಲ್ಲ ಮಂತ್ರಿ ಆಗ್ಬಿಟ್ಟೆ, 29-30 ವರ್ಷದಲ್ಲ ಮಿನಿಸ್ಟರ್ ಆಗ್ಬಿಟ್ಟೆ. ಈಗ 8 ಟರ್ಮ್ ಇದ್ದಾನೆ ಅಸೆಂಬ್ಲಿ, 10 ಎಲೆಕ್ಷನ್ ಆಗಿದೆ, 9 ಅಸೆಂಬ್ಲಿ ಆಗಿದೆ, 1 ಪಾರ್ಲಿಮೆಂಟ್ ಆಗಿದೆ. ಸೊ ಅಸೆಂಬ್ಲಿಲಿ ಭಾಷಣ ನೋಡ್ತಾ ಇದೆ, ಒಂದ್ ಕಡೆ ವೀರೇಂದ್ರ ಪಾಟೀಲ್, ಒಂದ್ ಕಡೆ ರಂಗನಾಥ್, ಒಂದ್ ಕಡೆ ವೈಕ್ಯರಾಮಯ್ಯ. ಸೊನ್ನೇಗೌಡರು ಸಾಹೇಬರು ಬರಬೇಕು ದಯಮಾಡಿ. ಶಂಕರ್ ಅವರು ಮಾಜಿ ಅಧ್ಯಕ್ಷರು ಸಹಕಾರ ಸಂಘ. ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ರು, ನಾನ್ ಮಾಡ್ತೀನಪ್ಪ, ನಿಮ್ಗೆ ನೀವ್ ಯಾಕೆ ವರಿ ಮಾಡ್ತೀರಾ, ವಿ ವಿಲ್ ಡೂ ದಿ ಅಡ್ವೊಕೇಟ್ ಪ್ರೊಟೆಕ್ಷನ್. ಸರ್ಕಾರ ಬಂದ ಮೇಲೆ ನಾವು ಹೋದಾಗ ಐ ಸ್ಟ್ಯಾಂಡ್ ಕಮಿಟೆಡ್, ಮ್ಯಾನಿಫೆಸ್ಟೋನಲ್ಲೂ ಹೇಳಿದ್ದೀವಿ, ಐ ಸ್ಟ್ಯಾಂಡ್ ಕಮಿಟೆಡ್ ವಿಲ್ ಡೂ ಇಟ್ ಅಂತ. ಕೇವಲ 9 ತಿಂಗಳಲ್ಲಿ, ಅಬೌಟ್ 9 to 10 ಮಂತ್ಸ್ನಲ್ಲಿ ನಮ್ಮ ವಕೀಲರ ಸುರಕ್ಷಣಾ ಕಾಯ್ದೆ, ಪ್ರಥಮ ಕಾಯ್ದೆ ಭಾರತದಲ್ಲಿ, ರಾಜಸ್ಥಾನ ಆದ್ಮೇಲೆ ಪ್ರಥಮ ಕಾಯ್ದೆ ಕರ್ನಾಟಕದಲ್ಲಿ ಬಂತು. ಅದು ಈ ರಾಜಸ್ಥಾನ್ ಕಾಯ್ದೆಗಿಂತ ಬಲಿಷ್ಠವಾದ ಕಾಯ್ದೆ. ಆದ್ರಿಂದ ನಾವು ನಿಜವಾಗಿಯೂ ಸಹ ಖುಷಿ ಆಗ್ತಿದೆ. ಈಗಾಗಲೇ ಸರ್ ಹೇಳಿದ್ದಾರೆ, ಗಣ್ಯ ವ್ಯಕ್ತಿಗಳು ಮಾತಾಡಿದ್ದಾರೆ. ಸೊ ನಾನೇನು ಮಾತಾಡೋದು, ಮಾತು ಕಡಿಮೆ, ಕೆಲಸ ಜಾಸ್ತಿ ನಾನು. ಸೊ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಹಕಾರ ಸಂಘ ದಯಮಾಡಿ ಬೇಗ.